ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಶಕ್ತಿಗಳಿಗೂ ಧನ್ಯವಾದಗಳು, ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು, ನಿಮಗೆ ನಂಬಿಕೆ ಇರುವಂತಹ ಎಲ್ಲ ದೈವ ಶಕ್ತಿಗಳಿಗೂ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ಸದಾ ನಮ್ಮ ಜೊತೆಯಲ್ಲಿರುವಂತೆ ಹೆಗಲಂಗಿರುವಂತೆ ಈಗ ಶಕ್ತಿಗಳಿಗೆ ಧನ್ಯವಾದಗಳು. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಈ ಒಂದು ನಮಗೆ ಅವರ ಕರುಣೆ ಕೃಪೆ ಆಶೀರ್ವಾದ ಸದಾ ನಮ್ಮ ಮೇಲೆ ನಿರಂತರವಾಗಿ ಹರಿತಾ ಇರಬೇಕು ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಯಾವಾಗ್ಲೂ ಕೂಡ ಒಂದು ದೈವಿಕ ಚೈತನ್ಯದೊಂದಿಗೆ ಅಥವಾ ಸತ್ಸಂಗಗಳಲ್ಲಿ ಅಥವಾ ಒಳ್ಳೆಯ ಮಾರ್ಗದರ್ಶನವನ್ನ ನೀಡುವಂತಹ, ನಮಗೆ ಜ್ಞಾನವನ್ನ ನೀಡುವಂತಹ, ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಸತ್ಸಂಗಗಳ ಜೊತೆಗೆ ಅಥವಾ ವ್ಯಕ್ತಿಗಳ ಜೊತೆಗೆ ನಾವು ಕನೆಕ್ಟಿವಿಟಿ ಆಗಿದ್ದಾಗ, ಅವ್ರ ಜೊತೆಯಲ್ಲಿ ನಾವು ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಎನರ್ಜಿ ನಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತೆ. ಹೇಗೆ ನಾವು ಇವಾಗ ನಾವು ಸ್ನಾನವನ್ನ ಮಾಡಿದಾಗ ನಮ್ಮಲ್ಲಿ ಹೇಗೆ ನೆಗೆಟಿವ್ ಶಕ್ತಿ ಎಲ್ಲವೂ ಕೂಡ ಹೋಗುತ್ತೆ, ಆ ರೀತಿಯಾಗಿ ನಮ್ಮಲ್ಲಿರುವಂತಹ ನಾವು ಯಾವಾಗ ಇಂತಹ ಸತ್ಸಂಗಗಳ ಜೊತೆಗೆ ನಾವು ಕನೆಕ್ಟಿವಿಟಿ ಆಗಿರ್ತೀವಿ, ಜೊತೆಯಾಗಿ ನಾವು ಅವ್ರ ಜೊತೆಗೆ ನಾವು ನಡ್ಕೊಂಡು ಹೋಗ್ತೀವಿ, ಆ ಸಮಯದಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಕಳೆದು ಹೋಗ್ತಾ ಇರುತ್ತೆ. ನಾವು ನಮ್ಮ ಕರ್ತವ್ಯಗಳನ್ನ, ನಮಗೆ ಗೊತ್ತಿರುವಂತಹ ಸಾಧನೆಗಳನ್ನ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತಾ ಇರುವಂತ ಸಮಯದಲ್ಲಿ ಸರಳವಾಗಿ ನಮಗೆ ಹೇಗಾಗುತ್ತೋ ಆ ರೀತಿಯಲ್ಲಿ ನಾವು ಮಾಡ್ತಾನೆ ಇರ್ಬೇಕು. ಮಾಡ್ತಾನೆ ಇದ್ದ ಹಾಗೆ ಮಾಡ್ತಾ 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 ಏನಾಗುತ್ತೆ ನಮ್ಮಲ್ಲಿ ಅಂತಂದ್ರೆ ಆ ಒಂದು ಚೈತನ್ಯ, ಆ ಒಂದು ಎನರ್ಜಿ ಅದು ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ, ಬೆಳೆಯುತ್ತಾ ಹೋಗ್ತಾ ಇರುತ್ತೆ. ಬೆಳೀತಾ ಬೆಳೀತಾ ಏನಾಗುತ್ತೆ ಅಂತಂದ್ರೆ ಆ ಎನರ್ಜಿಯಿಂದ ನಮ್ಮಲ್ಲಿ ಒಂದು ಮಿರಾಕಲ್ಸ್ ಗಳಾಗುವಂಥದ್ದು, ನಮಗೆ ಏನ್ ಬೇಕು ಅಂತ ಅನ್ಕೊಳ್ತೀವಿ ಅವೆಲ್ಲವೂ ಕೂಡ ನಮ್ಗೆ ಕಾರ್ಯಸಿದ್ಧಿ ಆಗೋದಕ್ಕೆ ಸಹಾಯವಾಗುತ್ತೆ. ನಾವು ಅಂದ್ಕೊಳ್ಳುವುದಕ್ಕಿಂತ ಮುಂಚೆನೆ ನಮಗೇನ್ ಬೇಕು ಅವೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಆ ಒಂದು ಚೈತನ್ಯದ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲಿ ಪಾಸಿಟಿವಿಟಿ ಇರುತ್ತೆ, ಎಲ್ಲಿ ನಮ್ಗೆ ಸರಿಯಾದ ಜ್ಞಾನವನ್ನ ಹೇಳ್ಕೊಳ್ತಾರೋ, ಎಲ್ಲಿ ನಮ್ಮನ್ನ ಆ ಪರಮಾತ್ಮನೆಡೆಗೆ ಕರ್ಕೊಂಡು ಹೋಗ್ತಾರೋ ಆ ಒಂದು ದಾರಿಯಲ್ಲಿ ನಾವು ಸಾಗ್ಬೇಕಾಗುತ್ತೆ. ನಾವು ಗುರುಗಳು ಹೇಗೆ ಶಿಷ್ಯರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ, ಆಯ್ಕೆ ಮಾಡ್ಕೊಳ್ತಾರೋ, ಇಂಥವ್ರಿಗೆ ನಾವು ಜ್ಞಾನವನ್ನ ಕೊಡ್ಬೇಕು, ಇವರು ಸರಿಯಾದಂತ ವ್ಯಕ್ತಿ ಅಂತ ಹೇಗೆ ಅವ್ರಿಗೆ ಅನ್ಸುತ್ತೋ ಹಾಗೆ ಶಿಷ್ಯಂದಿರು ಕೂಡ ಗುರುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾರು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಪರಮಾತ್ಮನೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವರೇ ನಿಜವಾದ ಸದ್ಗುರು. ಅವರ ಸತ್ಸಂಗದಲ್ಲಿ ಇಟ್ಕೊಂಡು ನಾವು ಅವರ ಮಾರ್ಗದಲ್ಲಿ ನಾವು ನಡೆದಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ಬದಲಾವಣೆಗಳು ಆಗೇ ಆಗುತ್ತೆ ಅಂತ ಹೇಳ್ತಾ ಪ್ರತಿದಿನ ನಾವು ಇದನ್ನ ಫಾಲೋ ಮಾಡೋಣ. ರೇಖೆ 5 ಸೂತ್ರಗಳನ್ನ ನಾವು ಯಾವಾಗ್ಲೂ ಮನನ ಮಾಡ್ಕೊಳ್ಳೋಣ. ಏನು ಆ ರೇಖೆ 5 ಸೂತ್ರಗಳು? ಈ ದಿನ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ, ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ, ಈ ಒಂದು ದಿನ ನಾನು ಕೃತಜ್ಞತನಾಗಿರುತ್ತೇನೆ,
ಈ ಒಂದು ದಿನ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಒಂದು ದಿನ ನಾನು ಎಲ್ಲ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಗಳ ಮೇಲೆ ಕರುಣಾಮಯಿಯಾಗಿರುತ್ತೇನೆ ಅಂತ ಹೇಳಿ ಅಂತರಂಗದಲ್ಲಿ ಪ್ರತಿದಿನ ನಾವು ಮನನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಏನಾಗುತ್ತೆ, ಅದ್ಭುತವಾದಂತಹ ಒಂದು ಪರಿವರ್ತನೆ ಆಗುತ್ತೆ. ಇನ್ನೊಂದು, ಈಗ ನಮ್ಗೆ ಬೇರೆಯವರು ಏನ್ ಮಾಡಬಾರ್ದು ಅಂತ ಅನ್ಕೊಳ್ತಿದ್ರು. ನಾವೊಂದು ಕಡೆ ಹೋದಾಗ, ಸ್ನೇಹಿತರ ಜೊತೆ ಇದ್ದಾಗ, ಎಲ್ಲಾದ್ರೂ ಇದ್ದಾಗ ಬೇರೆಯವರಿಂದ ನಮ್ಗೆ ಏನ್ ತೊಂದರೆಗಳು ಆಗ್ಬಾರ್ದು ಅಂತ ನಾವ್ ಅನ್ಕೊಳ್ತೀವೋ, ಆ ಒಂದು ಏನ್ ರೆಸ್ಪೆಕ್ಟ್ ನಮ್ಗೆ ಏನ್ ಬೇಕು ಅಂತ ಅನ್ಕೊಳ್ತೀವೋ, ಆ ಒಂದು ಪ್ರೀತಿ ನಮ್ಗೆ ಬೇಕು ಅಂತ ಅನ್ಕೊಳ್ತೀವಲ್ಲ, ಆ ಒಂದು ಗೌರವವನ್ನ, ಪ್ರೀತಿಯನ್ನ, ಇದನ್ನ ನಾವು ಬೇರೆಯವ್ರ ಮೇಲೆ ನಾವು ತೋರ್ಸ್ಬೇಕಾಗುತ್ತೆ. ನಮಗೆ ಏನ್ ಬೇಕು ಅಂತ ಅನ್ಕೊಳ್ತೀವಲ್ಲ, ಏನ್ ಬೇಡ ಅಂತೀವಲ್ಲ, ಅದನ್ನ ಮಾಡ್ಬಾರ್ದು. ನಮಗೆ ಏನ್ ಬೇಕು ಅಂತ ಅನ್ಸುತ್ತಲ್ಲ, ಅದನ್ನು ಕೂಡ ನಾವು ಅದನ್ನೇ ಮಾಡ್ತಾ ಬರ್ಬೇಕಾಗುತ್ತೆ. ಆಗ ಕೂಡ ಆಟೋಮ್ಯಾಟಿಕಲಿ ನಮ್ಮಲ್ಲಿ ಪರಿವರ್ತನೆಗಳು ಆಗ್ತಾ ಬರುತ್ತೆ ಅಂತ ಹೇಳ್ತಾ ನಾವು ಈ ದಿನದ ಧ್ಯಾನವನ್ನ ನಾವು ಪ್ರಾರಂಭ ಮಾಡೋಣ. 2 ಕೈಗಳನ್ನ ಚೆನ್ನಾಗಿ ಉಜ್ಜಿ, ಒಂದರ ಒಳಗಡೆ ಒಂದನ್ನು ಜೋಡಿಸಿ, ನಿಧಾನವಾಗಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಕೋಮಲತೆಯಿಂದ ಕಣ್ಗಳನ್ನ ನಿಧಾನವಾಗಿ ಮುಚ್ಚಿ, ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ. ಧ್ಯಾನವನ್ನ ನೀವು ಎಲ್ಲಿಯಾದರೂ ಮಾಡ್ತಾರೆ, ನಿಮಗೆ ಕಂಫರ್ಟಬಲ್ ಆದಂತ ಆಸನದಲ್ಲಿ ಕೂತ್ಕೊಳ್ಳಿ. ನೆಲದ ಮೇಲಾದ್ರೂ ಕೂಡ ಮಾಡಬಹುದು, ಸೋಫಾದ ಮೇಲಾದ್ರೂ ಮಾಡಬಹುದು, ಚೇರ್ ಮೇಲಾದ್ರೂ ಮಾಡಬಹುದು. ಚೇರ್ ಮೇಲಾದ್ರೂ ಕುತ್ಕೊಂಡು ಮಾಡಬಹುದು. ಹಾಸಿಗೆ ಮೇಲೆ ಮಾತ್ರ ಮಾಡೋದಿಲ್ಲ, ಇನ್ನು ಯಾವ ಪ್ಲೇಸ್ ಅಲ್ಲಿ ಆಗುತ್ತೀರ ನೀವು ಧ್ಯಾನವನ್ನ ನೀವು ಮಾಡಬಹುದು. ನಿಮ್ಮ ಗಮನವನ್ನೆಲ್ಲವನ್ನ ಕೂಡ ನೀವು ನಿಮ್ಮ ಶ್ವಾಸದ ಮೇಲೆ ತಗೊಂಡು ಬನ್ನಿ. ನಿಧಾನವಾಗಿ ಉಸಿರಾಡಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಮ್ಮ ಗಮನವೆಲ್ಲವೂ ಕೂಡ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರಲಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಒಳಗಡೆ ಬಂದು ಅದು ಏನೇನ್ ಮಾಡ್ತಾ ಇದೆ, ಹೊರಗಡೆ ಅದು ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ಅದನ್ನ ನೀವು ನೋಡ್ಬೇಕು. ಒಳಗೆ ಬರುವಂತಹ ಉಸಿರು ಹೇಗೆ ಒಂದು ಶಕ್ತಿಯನ್ನ ಒಳಗಡೆ ತಗೊಂಡು ಬರ್ತಾ ಇದೆಯೋ, ಹಾಗೆ ಬ್ರಹ್ಮಾಂಡದಿಂದ ಒಂದು ಚಿನ್ನದ ಬಣ್ಣದ ಶಕ್ತಿಯು ಈ ಪ್ರಾಣ ಶಕ್ತಿಯ ಮುಖಾಂತರ, ಬ್ರಹ್ಮಾಂಡದಲ್ಲಿರುವಂತಹ ಪ್ರಾಣ ಶಕ್ತಿ, ನಮಗಾಗಿ ಇರುವಂತಹ ಒಂದು ಪ್ರಾಣ ಶಕ್ತಿಯ ಮುಖಾಂತರ
ನಮ್ಮ ದೇಹದ ಒಳಗಡೆ ಬಂದು ನಮ್ಮ ದೇಹವನ್ನೆಲ್ಲವನ್ನು ಕೂಡ ಎನರ್ಜಿಯಿಂದ, ಪಾಸಿಟಿವ್ ಎನರ್ಜಿಯಿಂದ ಆವರಿಸ್ಕೊಳ್ತಾ ಇದೆ. ಆ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಅನ್ನು ಮಾಡ್ಕೋಬೇಕಾಗುತ್ತೆ. ಚಿನ್ನದ ಬಣ್ಣದ ಉಸಿರು ಒಳಗೆ ಬಂದು ಶರೀರದ ಎಲ್ಲಾ ಭಾಗಗಳನ್ನು, ನಿಮ್ಮ ಶರೀರ ತಲೆಯನ್ನು, ಶಿರದ ಭಾಗವನ್ನು, ಕುತ್ತಿಗೆಯ ಭಾಗವನ್ನು, ಎದೆಯ ಭಾಗವನ್ನು, ಹೊಟ್ಟೆಯ ಭಾಗವನ್ನು, ಸೊಂಟದ ಭಾಗವನ್ನು, ಕಾಲುಗಳ ಭಾಗವನ್ನ, ಪಾದಗಳನ್ನ ಒಂದು ಚಿನ್ನದ ಬಣ್ಣದಿಂದ ಆವರಿಸಿಕೊಳ್ತಾ ಇದ್ದೀವಿ. ಶರೀರದ ಕಣ ಕಣಗಳು, ಪ್ರತಿಯೊಂದು ಸೆಲ್ಗಳು, ನಾಡಿಗಳು, ಚಕ್ರಗಳು, ಆಭಾಮಂಡಲ ಎಲ್ಲವೂ ಕೂಡ ಚಿನ್ನದ ಬಣ್ಣದಿಂದ ಆವರಿಸಿಕೊಂಡಿದೆ. ಗೋಲ್ಡನ್ ಲೈಟ್. ಗೋಲ್ಡನ್ ಬಣ್ಣದ ಉಸಿರು ಇಡೀ ಶರೀರವನ್ನ ಆವರಿಸಿಕೊಂಡು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದೆ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ. ನಮ್ಮ ಗಮನವೆಲ್ಲವೂ ಕೂಡ ಉಸಿರಿನ ಮೇಲೆ ಇದೆ. ಉಸಿರು ನಮ್ಮ ಯಾವುದೇ ಪ್ರಯತ್ನ ಇಲ್ಲದೆ, ನಮ್ಮ ಯಾವುದೇ ಎಫರ್ಟ್ ಇಲ್ಲದೆ ಸಹಜವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಸಹಜವಾಗಿ ಉಸಿರು ಹೋಗ್ತಾ ಇದೆ. ನಾವೇನು ಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಒಳಗೆ ತಗೊಳ್ಳೋದು ಬೇಡ, ಹೊರಗೆ ಬಿಡೋದು ಬೇಡ. ಮೂಗಿನ ತುದಿಯಲ್ಲಿ ಜಸ್ಟ್ ಉಸಿರು ಬರ್ತಾ ಇದೆ, ಆಟೋಮ್ಯಾಟಿಕಲಿ ಹೊರಗೆ ಹೋಗ್ತಾ ಇದೆ. ನಮ್ಮ ಯಾವುದೇ ಪ್ರಯತ್ನವೂ ಇಲ್ಲ. ಜಸ್ಟ್ ಇನ್ನು ಸಂಪೂರ್ಣ ಗಮನ ಉಸಿರಿನ ಮೇಲೆ ಇರಲಿ. ನಮ್ಮ ಮೂರನೇ ಕಣ್ಣಿನಲ್ಲಿ ಪ್ರಕಾಶಮಾನವಾದಂತೆ ಜ್ಯೋತಿಯಂತೆ, ದೀಪದಂತೆ ಬೆಳಕು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ನಿಮ್ಮ ಗಮನವೆಲ್ಲ ಕೂಡ ಹುಬ್ಬುಗಳ ಮಧ್ಯೆ ಇರುವಂತಹ ಭಾಗದಲ್ಲಿ ತಗೊಳ್ತೀವಿ. ಚಿನ್ನದ ಬಣ್ಣದ
ಒಂದು ಜ್ಯೋತಿಯು ದೀಪದಂತೆ ತನ್ನ ಬೆಳಕನ್ನ ಪ್ರಕಾಶಮಾನಕ್ಕೆ ಹರಡುತ್ತಾ ಈ ಶರೀರವನ್ನೆಲ್ಲ ಕೂಡ ಅದು ಆವರಿಸ್ಕೊಳ್ತಾ ಇದೆ. ಇದೆ ಅದ್ಭುತವಾದಂತಹ ನಮ್ಮ ಚೈತನ್ಯದ ಶಕ್ತಿ. ಈ ಒಂದು ಶಕ್ತಿಯು ಪ್ರಜ್ವಲಿಸುತ್ತಾ ಪ್ರಜ್ವಲಿಸುತ್ತಾ ಎದೆಯ ಭಾಗದಲ್ಲಿ ಆವರಿಸಿಕೊಂಡಿದೆ. ಅತ್ಯಂತ ಪ್ರಕಾಶಮಾನ ಆ ಪರಮಾತ್ಮನ ಈ ಒಂದು ಶಕ್ತಿಯುತವಾದಂತಹ ಚೈತನ್ಯವು ಮಿಳುತ್ತಾ ಇದೆ, ಫಳ 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 ಅಂತ ಹೊಳಿತಾ ಇದೆ. ಈ ಒಂದು ಶಕ್ತಿ ಪರಮಾತ್ಮ ನಮ್ಮ ಅಂತರಾತ್ಮನ ಆತ್ಮ ಆತ್ಮ ಅಂತರಾತ್ಮ ಅತ್ಯಂತ ಶಕ್ತಿ ಏನಿಲ್ಲ. ಅತ್ಯಂತ ಶಕ್ತಿಯುತವಾದಂತಹ ಈ ಚೈತನ್ಯವೇ ಆತ್ಮ. ಈ ಆತ್ಮವು ಆತ್ಮದ ಪಿಸು ಮಾತನ್ನ ನಾವು ಗಮನಿಸಬೇಕು. ಈ ಒಂದು ಬಾಹ್ಯ ಪ್ರಪಂಚದಲ್ಲಿರುವಂತಹ ಒತ್ತಡ, ಚಿಂತೆ, ಕೆಲಸಗಳ ಮುಖಾಂತರ ನಾವು ಈ ಅಂತರಾತ್ಮದ ಪಿಸು ಮಾತನ್ನ, ಪಿಸು ಧ್ವನಿಯನ್ನ ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ಪರಮಾತ್ಮನ ಕೃಪೆಯಿಂದ, ಅವರ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಕೂಡ ಇವತ್ತು ಈ ಕ್ಷಣ ಪಿಸುಮಾತನ್ನ, ಆತ್ಮದ ಪಿಸುಮಾತನ್ನ ಕೇಳುವ ಅವಕಾಶ ಒದಗಿ ಬಂದಿದೆ. ನಿಮ್ಮ ಗಮನವನ್ನೆಲ್ಲ ಅಲ್ಲಿಟ್ಟು ಆ ಮಾತನ್ನ ನೀವು, ಆ ಪಿಸು ಧ್ವನಿಯನ್ನ ನೀವು ಕೆಲವರಿಗೆ ಅಳು ಬರುತ್ತೆ, ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ನೋವಾಗ್ತಾ ಇರುತ್ತೆ.
ಇದೆಲ್ಲವನ್ನು ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಈ ಒಂದು ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ಅರ್ಥವಾಗುತ್ತದೆ. ನಿಧಾನವಾಗಿ ನಿಮ್ಮ ಗಮನವನ್ನ ಆಜ್ಞಾ ಚಕ್ರ ಥರ್ಡ್ ಐ ಹತ್ರ ತಗೊಂಡು ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರು ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಗಮನವನ್ನ ನೀವಿರುವ ಕೋಣೆಯ ಹತ್ತಿರ ತಗೊಂಡು ಬನ್ನಿ. ಆಸುಪಾಸಿನಲ್ಲಿರುವಂತಹ ಶಬ್ದಗಳನ್ನ ಗಮನಿಸಿ. ಕಾಲ್ ಬೆರಳುಗಳನ್ನ ಅಲುಗಾಡಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ. ಮತ್ತು ಅದ್ಭುತವಾದಂತ ಚೈತನ್ಯ ಎರಡು ಕೈಗಳನ್ನ ಉಜ್ಜಿ ಈ ಒಂದು ಚೈತನ್ಯವನ್ನ ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಸ್ಪ್ರೆಡ್ ಮಾಡಿ. ಹೇಗೆ ಅನಿಸ್ತಾ ಇದೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ. ಇವತ್ತು ಒಬ್ಬರಿಗೆ ಸೆಲ್ಫ್ ಫೀಲಿಂಗ್ ಮಾಡೋಣ. ಸ್ಕ್ರೀನ್ ಶೇರ್ ಮಾಡ್ತೇನೆ ನಾನು. ಕಾಣಿಸ್ತಾ ಇದೆಯಾ? ಇವರ ಹೆಸರು ಅಖಿಲ ಅಂತ ಹೇಳಿ. ಇವರಿಗೆ ಜಾಂಡೀಸ್ ಆಗಿದೆ. ಲಿವರ್ ಅಲ್ಲಿ ಪ್ರಾಬ್ಲಮ್ ಇಂದ ಅನಾರೋಗ್ಯದಲ್ಲಿದ್ದಾರೆ. ಎಲ್ಲರೂ ಕೂಡ ಪವರ್ ಸಿಂಬಲ್ ಗಳನ್ನ ನಿಮ್ಮ ಕೈಗಳಲ್ಲಿ ಬರ್ಕೊಳ್ಳಿ. ದೈವಿಕ ಚೈತನ್ಯವನ್ನು ಅವರಿಗೆ ಹೀಲ್ ಮಾಡಿ ಅಷ್ಟೇ. ಸೆಲ್ಫ್ ಹೀಲಿಂಗ್ ಅನ್ನ ಕೊಡೋಣ. ಬೇಗ ಬೇಗ ಅವರ ಆರೋಗ್ಯ ರಿಕವರ್ ಆಗ್ಲಿ, ಬೇಗ ಅವರು ಗುಣವಂತರಾಗ್ಲಿ, ಆರೋಗ್ಯದಿಂದ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಚೋಕುರೆ ಚೋಕುರೆ ಚೋಕುರೆ, ಸೇಕಿ ಸೇಕಿ ಸೇಕಿ, ಚೋಕುರೆ ಚೋಕುರೆ ಚೋಕುರೆ, ಸೇಕಿ ಸೇಕಿ ಸೇಕಿ. ರೇಕಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಕಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್.
ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ, ಅಖಿಲ ಅವರಿಗೆ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ ಬ್ರಹ್ಮಾಂಡದಿಂದ ಒಂದು ಅದ್ಭುತವಾದಂತ ಚೈತನ್ಯ ಶಕ್ತಿಯು ನಮ್ಮ ಎಲ್ಲ ಸಹಸ್ರಾರ ಚಕ್ರದಲ್ಲಿ, ಆಗ್ನೇಯ ಚಕ್ರದಲ್ಲಿ, ಗಂಟಲಿನ ಚಕ್ರದಲ್ಲಿ, ಎದೆಯ ಚಕ್ರದಲ್ಲಿ, ನಾಭಿಯ ಚಕ್ರದಲ್ಲಿ, ಸ್ವಾದಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ, ಮತ್ತೆ ನಮ್ಮ 2 ಭುಜಗಳಲ್ಲಿ, ಕೈಗಳಲ್ಲಿ, ಎಲ್ಲಾ ಕಡೆನೂ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಆ ಒಂದು ಬ್ರಹ್ಮಾಂಡದ ದೈವಿಕ ಶಕ್ತಿಯು ಆವರಿಸಿಕೊಂಡಿದೆ. ನಿಮ್ಮ 2 ಕೈಗಳನ್ನ ಎದೆ ಹತ್ರ ತಗೊಂಡು ಬಂದು ಚೋಪುರೆ ನಿಮ್ಮ ಮೇಲೆ ಚೋಪುರೆ 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 ಅದ್ಭುತವಾದಂತಹ ದಿವ್ಯ ಶಕ್ತಿಯು ಹರಡುತ್ತಾ ಹರಡುತ್ತಾ ಈ ರೂಮಿನ ತುಂಬ, ಇಡೀ ದೇಶದ ತುಂಬ, ಈ ಪೃಥ್ವಿಯ ತುಂಬ, ಇಡೀ ಬ್ರಹ್ಮಾಂಡದ ತುಂಬ ಹರಡಿಕೊಂಡಿದೆ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದೈವಿಕ ಶಕ್ತಿಗಳು, ಗುರು ಹಿರಿಯರು, ತಂದೆ ತಾಯಿಂದಿರು, ನಮ್ಮ ಹಿರಿಯರು, ನವ ದುರ್ಗೆಯರು, ಬ್ರಹ್ಮ ವಿಷ್ಣು ಮಹೇಶ್ವರರು, ಎಲ್ಲಾ ಸದ್ಗುರುಗಳು, ಹಿರಿಯರು ಉಪಸ್ಥಿತರಾಗಿ ಹೀಲಿಂಗ್ ಅನ್ನ ನೀವೇ ಸ್ವತಃ ಮಾಡಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಮ್ಮ 2 ಕೈಯನ್ನ ಈ ಒಂದು ಚಿತ್ರದ ಇರುವಂತಹ ಕಣ್ಣುಗಳನ್ನ ನೋಡಿ ಕಣ್ಣನ್ನ ಮುಚ್ಕೊಡಿ. ಕಣ್ಣನ್ನ ನೋಡಿ, ದೃಷ್ಟಿ ಇಟ್ಟು ಕಣ್ಣನ್ನ ನೋಡಿ, ಕಣ್ಣನ್ನ ಮುಚ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ನಿಮ್ಮ 2 ಕೈಗಳನ್ನ ಆಶೀರ್ವಾದ ಮಾಡುವ ರೀತಿ ಇಟ್ಟು ಚೋಕುರೆ ಸಿಂಬಲ್ ಅನ್ನ ಬರೀರಿ. ಚೋಕುರೆ 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 ಚೋಕುರೆ. ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ, ಎಲ್ಲ 7 ಚಕ್ರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ತೆಗೆದು ಅಗ್ನಿಕುಂಡದಲ್ಲಿ ಹಾಕಿ. ಅಗ್ನಿಕುಂಡದ ಮೇಲೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಿದೆ. ಈಗ ನೀವು ಅಗ್ನಿಕುಂಡವನ್ನ ಚೋಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಪೃಥ್ವಿಯ ಮಾತೆಯ ಮೇಲೆ ಚೋಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಆಕಾಶದಲ್ಲಿ ಮತ್ತೆ ವಾಯುತತ್ವದ ಮೇಲೆ ಚೋಕುರೆ 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 ಶುದ್ಧವಾಗಲಿ ಶುದ್ಧವಾಗಲಿ ಶುದ್ಧವಾಗಲಿ. ಧನ್ಯವಾದಗಳು, ಧನ್ಯವಾದ. ಈಗ 2 ಕೈಗಳನ್ನ ಆಶೀರ್ವಾದದ ರೂಪದಲ್ಲಿ ಇಟ್ಟು ಸೇಹಿ ಸಿಂಬಲ್ ಅನ್ನ ಹಾಕ್ಬೇಕು. ಸೇಹಿಕಿ ಸೇಹಿಕಿ ಸೇಹಿ. ಶಿವ ಮತ್ತೆ ಪಾರ್ವತಿಯರ ಅದ್ಭುತವಾದಂತಹ ಈ ದೈವಿಕ ಶಕ್ತಿಯು ಇವರ ಶರೀರದಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಆಗಲಿ. ಶರೀರದಲ್ಲಿರುವಂತಹ ಎಲ್ಲಾ ಕೆಮಿಕಲ್ಸ್ಗಳು, ಅವರ ಆಲೋಚನೆಗಳು, ಅವರ ಥಾಟ್ಸ್ಗಳು, ಮತ್ತೆ ಅವರ ಆಭಾಮಂಡಲವು, ಅವರ ಚಕ್ರಗಳು, ಶರೀರದ ಎಲ್ಲ ಅಂಗಾಂಗಗಳು, ಮತ್ತೆ ಮೇನ್ ಆಗಿ ಅವರಿಗೆ ಲಿವರ್ ಪ್ರಾಬ್ಲಮ್ ಇರುವುದರಿಂದ ಆ ಲಿವರ್ ಎಲ್ಲವೂ ಕೂಡ, ಲಿವರ್ ಅಲ್ಲಿರುವಂತ ಎಲ್ಲ ಕೆಮಿಕಲ್ಸ್ಗಳೆಲ್ಲವೂ ಕೂಡ ಶಾಂತಿಯಾಗಿ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ. ಚೋಕುರೆ ಸಿಂಬಲ್ ಅನ್ನ ಬರೆದು ಚೋಕುರೆ ಚೋಕುರೆ ಚೋಕುರೆ. ರೇಖಿಯ ದಿವ್ಯ ಶಕ್ತಿಯಿಂದ ಸುರಕ್ಷಿತರಾಗಿದ್ದಾರೆ ಸುರಕ್ಷಿತರಾಗಿದ್ದಾರೆ ಸುರಕ್ಷಿತರಾಗಿದ್ದಾರೆ.
ರೇಖೆಯ ಮಾರ್ಗದರ್ಶನ ನಿರಂತರವಾಗಿ ದೊರೆಯುತ್ತಿದೆ. ರೇಖೆಯ ಮಾರ್ಗದರ್ಶನ ನಿರಂತರವಾಗಿ ದೊರೆಯುತ್ತಿದೆ. ರೇಖೆಯ ಮಾರ್ಗದರ್ಶನ ನಿರಂತರವಾಗಿ ದೊರೆಯುತ್ತಿದೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ಒಂದು ಹೀಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ನಿಮ್ಮೆಲ್ಲರಿಗೂ ಕೂಡ ಅನಂತವಾದಂತಹ ಧನ್ಯವಾದಗಳು. ಹೇಗನ್ನಿಸ್ತಾ ಇದೆ? ಹೇಳ್ಬೇಕು. ಖುಷಿ ಆಯ್ತಾ? ಎಲ್ಲರೂ ಕೂಡ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿದಿನ ಹೀಗೆ ನಾವು ಧ್ಯಾನದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನು ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಾದ್ರೂ ನಿಮ್ಮ ಅನುಭವ ಮಾತಾಡ್ತೀರಾ? ಅನಿತಾ ಅವರೇ? ಅನಿತಾ, ಕೇಳಿಸ್ತಾ ಇದೆಯಲ್ವಾ? ಆಯ್ತು. ಹಾಗಾದ್ರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಾಳೆ ಇದೇ ಸಮಯಕ್ಕೆ ನಾವು ಭೇಟಿಯಾಗೋಣ.